ನಮಸ್ಕಾರ ಎಲ್ಲರಿಗೂ, ನಾನು ಶ್ವೇತಾ. ಇವತ್ತಿನ ರೆಸಿಪಿ ಮೆಂತೆ ಸೊಪ್ಪನ್ನ ಯೂಸ್ ಮಾಡಿಕೊಂಡು ನಾನು ಮೆಂತೆ ಪಲಾವ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿದೆ. ಒಂದು ಸಲ ಟ್ರೈ ಮಾಡಲೇಬೇಕು. ಬೆಳಗಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಮಧ್ಯಾಹ್ನ ಲಂಚ್ಗೆ ತುಂಬ ಚೆನ್ನಾಗಿರುತ್ತೆ. ಮೊಸರು ಬಜ್ಜಿ ಜೊತೆ, ಮೊಸರು ಬಜ್ಜಿ ಅಂದರೆ ರಾಯ್ತ ಅಂತ ಏನು ಹೇಳ್ತೀರಾ, ಅದ್ರ ಜೊತೆ ಆ್ಯಂಡ್ ಚಟ್ನಿ ಜೊತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ನಾವು ಒಂದು ಪ್ಯಾನ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸೋಂಪು, ಒಂದು ಚಕ್ಕೆ, ಒಂದು ಲವಂಗ, ಯಾಕಂದರೆ ನಾನು ಚಕ್ಕೆ ಲವಂಗನ ಜಾಸ್ತಿ ಯೂಸ್ ಮಾಡಲ್ಲ, ಒಂದು ಚಕ್ರ ಮೊಗ್ಗು ಮತ್ತು ಸೋಂಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜನ ಹಾಕ್ಕೊಂಡು, ಕೊತ್ತಂಬರಿ ಬೀಜ ಫ್ರೈ ಮಾಡ್ಕೊಂಡಾದಮೇಲೆ ಶುಂಠಿ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊತಾ ಇದ್ದೀನಿ. ಅದು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಾದಮೇಲೆ ಹಸಿರು ಮೆಣಸಿನ್ಕಾಯಿ, ಅಂದರೆ ನಿಮಗೆ ಖಾರಕ್ಕೆ ತಕ್ಕಂಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ಅಂದರೆ ಖಾರ ನೋಡ್ಕೊಂಡು ಹಾಕೋ, ಒಂದೊಂದು ಹಸಿರು ಮೆಣಸಿನ್ಕಾಯಲ್ಲಿ ಖಾರ ಇರಲ್ಲ. ಸೊ ನೋಡಿಕೊಂಡು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಬೇಕಾಗುತ್ತೆ. ಸೊ ಅದು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟು ನಾವು ತುರಿದಿಟ್ಕೊಂಡಿರೋ ಹಸಿ ತೆಂಗಿನಕಾಯಿನ ತುರಿನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಈಗ ಮಸಾಲೆ ಅಂದರೆ ಈಗ ಮೆಂತೆ ಪಲಾವ್ ಮಾಡಲಿಕ್ಕೆ ಏನು ಮಸಾಲೆ ಬೇಕಾಗಿರುತ್ತೆ ಅದು ರೆಡಿ ಆಗೋಗುತ್ತೆ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಫ್ರೈ ಮಾಡ್ಕೊಂಡು ಆದಮೇಲೆ ಇದನ್ನು ಒಂದು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಅದು ಹಾರಕ್ಕೆ ಬಿಟ್ಬಿಟ್ಟು ಮತ್ತು ಒಂದು ಕುಕ್ಕರ್ನ ತೊಗೊಂಡು ಕುಕ್ಕರ್ಗೆ ಸ್ವಲ್ಪ ತುಪ್ಪ ಸ್ವಲ್ಪ ಒಂದು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಅದ್ರ ಜೊತೆ ಎಣ್ಣೆ ಸೇರಿಸ್ಕೊಂಡು ಇದಕ್ಕೆ ಕಲ್ಲುವು ಮತ್ತು ಪಲಾವ್ ಎಲೆ, ಈಗ ಆಲ್ರೆಡಿ ನಾನು ಮಸಾಲೆಲ್ಲೇ ರುಬ್ಬಕ್ಕೆ ಹಾಕ್ಕೊಂಡಿರೋದ್ರಿಂದ ಇದಕ್ಕೆ ಜಾಸ್ತಿ ಏನು ಸೇರಿಸ್ಕೊತಾ ಇಲ್ಲ. ಜಸ್ಟ್ ನಾನು ಒಂದು ಚಕ್ರ ಮೊಗ್ಗು ಅಂತಂದರೆ ಅನಾನಸ್ ಹೂವು ಅಂತ ಹೇಳ್ತಾರೆ, ಮತ್ತು ಕಲ್ಲು ಹೂವು ಮತ್ತು ಒಂದು ಪಲಾವ್ ಎಲೆನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಅದು ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಕೆಂಪು ಬಣ್ಣ ಅಂದರೆ ಒಂಬಣ್ಣ ಅಂತ ಏನು ಹೇಳ್ತೀವಿ, ಆ ಥರ ಬರೋ ಥರ ಚೆನ್ನಾಗಿ ಈರುಳ್ಳಿ ಎಷ್ಟು ಫ್ರೈ ಆಗಿರುತ್ತೋ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಇದು ಮೆಂತೆ ಪಲಾವ್. ಯಾವುದೇ ಆದರೂ ಅಷ್ಟೇ ಒಂದು ರೆಸಿಪಿ, ಈ ಬಾತು, ಬಿರಿಯಾನಿ ಅದಕ್ಕೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು 4-5 ಎಲೆ ಅಂದ್ಕೊಳ್ಳಿ ಅಷ್ಟೇ ಕೊತ್ತಂಬರಿ ಸೊಪ್ಪು, ಪುದೀನನ ಹಾಕ್ತಾಯಿದ್ದೀನಿ ಸುಮ್ಮನೆ ಟೇಸ್ಟ್ಗೋಸ್ಕರ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ನಾನು ನೀಟಾಗಿ ಎಲೆಗಳನ್ನೆಲ್ಲ ಬಿಡಿಸ್ಕೊಂಡು, ಇದನ್ನೆಲ್ಲ ಇದಾಕಿಲ್ಲ, ಅಂದರೆ ಬರೀ ಸೊಪ್ಪನ್ನು ಮಾತ್ರ ಬಿಡಿಸ್ಕೊಂಡಿದ್ದೀನಿ. ಸೊ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಈ ಥರ ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪು ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಹಾಕ್ಕೊಳ್ಳೋಣ. ನಾನು 3 ಜನಕ್ಕೆ ಆಗೋಷ್ಟು ನಾನು ಮಾಡ್ತಾ ಇರೋದು. ಸೊ ಟೊಮೊಟೊನ ಹಾಕಿದ್ಮೇಲೆ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕಿದ್ಮೇಲೆ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಈಗ ನಾವೇನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಈ ಕುಕ್ಕರ್ಗೆ ಸೇರಿಸ್ಕೊಬೇಕಾಗುತ್ತೆ. ನೋಡಿ, ಈ ಥರ ವೈಟ್ ಪೇಸ್ಟ್ ಆಗಿರುತ್ತೆ. ಸೊ ಇದು ಹಾಕ್ಕೊಂಡಾದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಏನು ನಾವು ರುಬ್ಕೊಂಡಿದ್ವಿ ಅದನ್ನು ಈ ಥರ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಸ್ವಲ್ಪ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆ ಅವರೆಕಾಳನ್ನೂ ಸೇರಿಸ್ಕೊಬೋದು. ಬಟಾಣಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಬೋದು. ಸೊ ನನ್ನ ಹತ್ರ ಬಟಾಣಿ ಇತ್ತು, ನಾನು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟು ಒಳ್ಳೆ ಚೆನ್ನಾಗಿರುತ್ತೆ. ಅದರಿಂದ ನಾನು ಬಟಾಣಿ ಸೇರಿಸ್ಕೊತಿದ್ದೀನಿ. ಬಟಾಣಿ ಬದಲು ಅವರೆಕಾಳನ್ನೂ ಸೇರಿಸ್ಕೊಬೋದು. ಅವರೆಕಾಳು ಮೆಂತೆ ಸೊಪ್ಪು ಹಾಕ್ಬಿಟ್ಟು ಮೆಂತೆ ಬಾತ್ ಅಂತ, ಅದು ತುಂಬ ಚೆನ್ನಾಗಿರುತ್ತೆ. ಈಗ ಬಟಾಣಿನ ಆದಮೇಲೆ ಬಟಾಣಿನ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ರ ಜೊತೆ ಬಟಾಣಿನೂ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು 1.5 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ 3 ಲೋಟ ನೀರು ಹಾಕ್ತಾಯಿದ್ದೀನಿ. ನಾನು ಆಲ್ರೆಡಿ 10 ಮಿನಿಟು ನಾನು ಅಕ್ಕಿನ ನೆನೆ ಹಾಕಿದ್ದೀನಿ. 1.5 ಲೋಟ ಅಕ್ಕಿ ಏನು ತೊಗೊಂಡಿದ್ದೆ ಅದನ್ನು ನೆನೆ ಹಾಕಿದ್ದೀನಿ. ಇವಾಗ ನಾನು ಬಂದು 3 ಲೋಟ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಡಿಮೆ, 3 ಲೋಟಕ್ಕೆ ಸ್ವಲ್ಪ ಕಮ್ಮಿ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಈ ಥರ ಆದಮೇಲೆ ಒಂದು ಸ್ವಲ್ಪ ಕುದಿ ಬರೋ ತನಕ ಇಟ್ಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದು ಕುದಿ ಬರೋ ಥರ
ನೀರು ಕುದಿ ಬಂದಮೇಲೆ ಅಕ್ಕಿ ಸೇರಿಸಿದ್ರೆ ಚೆನ್ನಾಗಾಗುತ್ತೆ ಅನ್ನ. ಈಗ ನೋಡಿ ಅಕ್ಕಿ ಸೇರಿಸಿದ್ದೀನಿ, ಕುದಿ ಬಂತು. ಅದಾದಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಒಂದು 4 ಜನ ತಿನ್ನೋ ಥರ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಜಾಸ್ತಿ ಬೇಕು ಅಂತಂದರೆ ನೀವು ಜಾಸ್ತಿ ಕ್ವಾಂಟಿಟಿನ ಸೇಮ್ ಪ್ರೊಸೀಜರು, ಮಸಾಲೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ನೋಡಿ ಇವಾಗ ಆಗಿದೆ, ಬಿಸಿ ಬಿಸಿಯಾದ ಮೆಂತ್ಯ ಪಲಾವ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡೋಕ್ಕಷ್ಟೇ ಅಲ್ಲ, ತಿನ್ನೋಕ್ಕೂ ತುಂಬ ಚೆನ್ನಾಗಿತ್ತು. ಒಂದು ಸಲ ಟ್ರೈ ಮಾಡಲೇಬೇಕು ನೀವು. ಟ್ರೈ ಮಾಡಿಬಿಟ್ಟು ಯಾವ ರೀತಿ ಆಗಿತ್ತು ಅಂತ ಹೇಳಬೇಕು. ಇದೇ ಥರ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.